ರಾಗಿ ಟ್ರ್ಯಾಪ್ನಲ್ಲಿ ಕರ್ನಾಟಕ ಕೃಷಿ ಇತಿಹಾಸಕ್ಕೆ ಮಾಡಿದ ಮೋಸ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಿರೋದು ಬರೀ ಒಂದು ಧಾನ್ಯದ ಬಗ್ಗೆ ಅಲ್ಲ, ನಮ್ಮ ಕನ್ನಡಿಗರ DNA ಅಂತಲೇ ಕರೆಸಿಕೊಳ್ಳೋ ರಾಗಿಯ ಬಗ್ಗೆ. ಇವತ್ತು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ರಾಗಿ ಮುದ್ದೆ ಇಲ್ಲದ ಊಟವನ್ನು ಊಹಿಸಿಕೊಳ್ಳೋದು ಕಷ್ಟ. ಆದರೆ ಒಂದು ಸೆಕೆಂಡ್ ನಿಲ್ಲಿ, ನಾವು ಯಾವುದನ್ನ ನಮ್ಮ ಮಣ್ಣಿನ ಬೆಳೆ ಅಂತ ಹೆಮ್ಮೆಯಿಂದ ಹೇಳ್ತೀವೋ ಅದು ನಿಜಕ್ಕೂ ನಮ್ಮದೇ, ಅಥವಾ ಸಾವಿರಾರು ವರ್ಷಗಳ ಹಿಂದೆ ನಡೆದ ಒಂದು ದೊಡ್ಡ ಇತಿಹಾಸದ ವಂಚನೆಯ. ವಿಶ್ವಪ್ರಸಿದ್ಧ ಲೇಖಕ ಯುವಲ್ ನೋವಾ ಹರಾರಿ ತಮ್ಮ ಸೇಪಿಯನ್ಸ್ ಪುಸ್ತಕದಲ್ಲಿ ಕೃಷಿ ಕ್ರಾಂತಿಯನ್ನೇ ಇತಿಹಾಸದ ಅತಿದೊಡ್ಡ ವಂಚನೆ ಅಂದಿದ್ದಾರೆ. ಅವರ ಪ್ರಕಾರ ಮನುಷ್ಯ ಗೋಧಿಯನ್ನ ಅಥವಾ ರಾಗಿಯನ್ನ ಪಳಗಿಸಲಿಲ್ಲ, ಬದಲಿಗೆ ಆ ಧಾನ್ಯಗಳೇ ಮನುಷ್ಯನನ್ನು ತಮಗೆ ಗುಲಾಮನನ್ನಾಗಿ ಮಾಡಿಕೊಂಡವು. ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ರಾಗಿ ಕರ್ನಾಟಕಕ್ಕೆ ಬಂದ ಮೇಲೆ ಇಲ್ಲಿನ ಮೂಲ ಬೆಳೆಗಳು ಎಲ್ಲಿ ಹೋದವು, ನಮ್ಮ ಮಣ್ಣಿನ ನಕ್ಷೆ ಹೇಗೆ ಬದಲಾಯಿತು ಮತ್ತು ರಾಗಿಯಿಂದ ಮಣ್ಣಿಗೆ ಆದ ಹಾನಿ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಬಿಚ್ಚಿಡ್ತೀವಿ. ಆಫ್ರಿಕಾದಿಂದ ಬಂದ ಪರಕೀಯ ಅತಿಥಿ ಮತ್ತು ಮೂಲ ಬೆಳೆಗಳ ಕಣ್ಮರೆ. ಮೊದಲನೇ ಶಾಕಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ರಾಗಿ ಕರ್ನಾಟಕದ ಮೂಲ ಬೆಳೆಯೇ ಅಲ್ಲ. ಹೌದು, ಇದರ ಹುಟ್ಟು ಆಫ್ರಿಕಾದ ಇಥಿಯೋಪಿಯಾ ಮತ್ತು ಉಗಾಂಡಾದ ಎತ್ತರ ಪ್ರದೇಶಗಳಲ್ಲಿ ಸುಮಾರು ಕ್ರಿಸ್ತಪೂರ್ವ 2000ರಿಂದ 1800ರ ಅವಧಿಯಲ್ಲಿ ಇದು ಭಾರತಕ್ಕೆ ವಲಸೆ ಬಂತು. ಕರ್ನಾಟಕದ ಹಳ್ಳೂರು ಮತ್ತು ಟೆಕ್ಕಲಕೋಟೆಯ ನವಶಿಲಾಯುಗದ ತಾಣಗಳಲ್ಲಿ ಇದರ ಹಳೆಯ ಕುರುಹುಗಳು ಸಿಕ್ಕಿವೆ. ಸರಿ, ಹಾಗಾದ್ರೆ ರಾಗಿ ಬರೋದಕ್ಕಿಂತ ಮೊದಲು ನಮ್ಮ ಕನ್ನಡಿಗರು ಏನನ್ನು ತಿಂತಾ ಇದ್ರು? ಪುರಾತತ್ವತಜ್ಞ ರವಿ ಕೋರಿಸೆಟ್ಟರ್ ಅವರ ಸಂಶೋಧನೆಗಳ ಪ್ರಕಾರ ಇಲ್ಲಿನ ಅಪ್ಪಟ ಮೂಲ ಬೆಳೆಗಳೆಂದರೆ ನವಣೆ ಮತ್ತು ಕೊರಲೆ. ಇವುಗಳ ಜೊತೆಗೆ ಹುರುಳಿ ಮತ್ತು ಸಾಮೆ ಈ ನೆಲದ ಸ್ವಂತ ಬೆಳೆಗಳಾಗಿದ್ವು. ಆದರೆ ರಾಗಿ ಬಂದ ಮೇಲೆ ಇವನ್ನೆಲ್ಲ ಹೇಗೆ ಮೂಲೆ ಗುಂಪು ಮಾಡ್ತು ಅಂದ್ರೆ, ರಾಗಿಯನ್ನ ಕಣಜಗಳಲ್ಲಿ 10 ವರ್ಷಗಳ ಕಾಲ ಕೆಡದಂತೆ ಸಂಗ್ರಹಿಸಿಡಬಹುದು. ಈ ಒಂದು ಸ್ಟೋರೇಜ್ ಫೀಚರ್ ನಿಂದಾಗಿ ಜನ ಮೂಲ ಬೆಳೆಗಳನ್ನ ಮರೆತು ರಾಗಿಯ ಹಿಂದೆ ಬಿದ್ದರು. ಹರಾರಿ ಹೇಳಿದಂತೆ, ಹೆಚ್ಚಿನ ಆಹಾರದ ಆಸೆಗೆ ಬಿದ್ದು ನಾವು ನಮ್ಮ ಆಹಾರದ ವೈವಿಧ್ಯತೆಯನ್ನೇ ಕಳೆದುಕೊಂಡೆವು. ಮನುಷ್ಯನ ದೇಹದ ಮೇಲಾದ ದೌರ್ಜನ್ಯ. ಪುರಾತತ್ವ ಸಾಕ್ಷ್ಯಗಳು. ಫ್ರೆಂಡ್ಸ್, ನವಶಿಲಾಯುಗದ ಮನುಷ್ಯ ರಾಗಿ ಬೆಳೆಯೋಕೆ ಶುರು ಮಾಡಿದ ಮೇಲೆ ಅವನ ದೇಹದ ಮೇಲೆ ಏನಾಯ್ತು ಗೊತ್ತಾ? ಟೆಕ್ಕಲಕೋಟೆಯಲ್ಲಿ ಸಿಕ್ಕಿರೋ 3000ರಿಂದ 5000 ವರ್ಷ ಹಳೆಯ ಅಸ್ಥಿಪಂಜರಗಳನ್ನ ಪರಿಶೀಲಿಸಿದಾಗ ಅವರಿಗೆ ಬೆನ್ನು ನೋವು, ಆರ್ಥರೈಟಿಸ್ ಮತ್ತು ಕೀಲುಗಳ ಸವೆತ ಇದ್ದದ್ದು ಪತ್ತೆಯಾಗಿದೆ. ಯಾಕೆ ಹೀಗಾಯ್ತು ಅಂದ್ರೆ, ಅಲೆಮಾರಿಯಾಗಿದ್ದಾಗ ಮನುಷ್ಯ ಮರ ಹತ್ತೋದು, ಓಡೋದು ಮಾಡ್ತಿದ್ದ. ಆದ್ರೆ ರಾಗಿ ಬೆಳೆಯೋಕೆ ಶುರು ಮಾಡಿದ ಮೇಲೆ ದಿನವಿಡೀ ಬಗ್ಗಿಕೊಂಡು ಕಳೆ ಕೀಳೋದು, ಹೊರೆ ಹೊರೋದು ಮತ್ತು ಅತಿ ಮುಖ್ಯವಾಗಿ ಒರಳಲ್ಲಿ ಹಾಕಿ ರಾಗಿಯನ್ನ ಬೀಸೋದು ಶುರುವಾಯಿತು. ಈ ಕಠಿಣ ಶ್ರಮ ಮನುಷ್ಯನ ಬೆನ್ನು ಮೂಳೆಯನ್ನೇ ಬದಲಾಯಿಸಿತು. ರಾಗಿ ಅನ್ನೋ ಈ ಧಾನ್ಯ ನಮ್ಮನ್ನ ಪಳಗಿಸಿ ನಮ್ಮನ್ನ ಒಂದೇ ಭೂಮಿಗೆ ಕಟ್ಟಿ ಹಾಕಿತು. ಇದರ ಜೊತೆಗೆ ಅಲೆಮಾರಿಯಾಗಿದ್ದಾಗ ಸಿಗುತ್ತಿದ್ದ 100 ಬಗೆಯ ವಿಟಮಿನ್ಗಳ ಬದಲು ಬರೀ ಕಾರ್ಬೋಹೈಡ್ರೇಟ್ಸ್ ಇರುವ ರಾಗಿಗೆ ನಾವು ಅಂಟಿಕೊಂಡಿದ್ದರಿಂದ ಮನುಷ್ಯನ ಒಟ್ಟಾರೆ ಎತ್ತರ ಮತ್ತು ಆರೋಗ್ಯದಲ್ಲಿ ಇಳಿಕೆ ಕಂಡು ಬಂತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದನ್ನೇ ಯುವಲ್ ನೋವಾ ಹರಾರಿ ತಮ್ಮ ಸೇಪಿಯನ್ಸ್ ಪುಸ್ತಕದಲ್ಲಿ ಕೃಷಿ ಕ್ರಾಂತಿಯನ್ನೇ ಇತಿಹಾಸದ ಅತಿದೊಡ್ಡ ವಂಚನೆ ಅಂದಿದ್ದಾರೆ. ಅವರು ಮನುಷ್ಯ ಗೋಧಿ ಅಥವಾ ರಾಗಿಯನ್ನ ಪಳಗಿಸಲಿಲ್ಲ, ಬದಲಿಗೆ ಗೋಧಿ ರಾಗಿಯೇ ಮನುಷ್ಯನನ್ನು ಪಳಗಿಸಿತು ಎಂದು ವಾದಿಸುತ್ತಾರೆ. ಅವರು ಹೀಗೆ ಹೇಳಲು ಪ್ರಮುಖ ಕಾರಣಗಳು ಇಲ್ಲಿವೆ. 1. ಜೀವನ ಶೈಲಿಯ ಬದಲಾವಣೆ. ಅಲೆಮಾರಿಯಿಂದ ಗುಲಾಮನವರೆಗೆ. ಗೋಧಿಗಿಂತ ಅಥವಾ ರಾಗಿಗಿಂತ ಮೊದಲು ಮನುಷ್ಯ ಅಲೆಮಾರಿಯಾಗಿದ್ದ. ವೈವಿಧ್ಯಮಯ ಆಹಾರ ಸೇವಿಸುತ್ತಾ ದಿನಕ್ಕೆ ಕೆಲವೇ ಗಂಟೆಗಳ ಕಾಲ ಕೆಲಸ ಮಾಡುತ್ತಾ ಆರೋಗ್ಯವಾಗಿದ್ದ. ಆದರೆ ಗೋಧಿ ಬೆಳೆಯಲು ಶುರು ಮಾಡಿದ ಮೇಲೆ ಮನುಷ್ಯ ಒಂದೇ ಕಡೆ ನೆಲೆಸಬೇಕಾಯಿತು. ಬೆಳಗ್ಗೆಯಿಂದ ಸಂಜೆಯವರೆಗೆ ಹೊಲದಲ್ಲಿ ಬಗ್ಗಿಕೊಂಡು ಕೆಲಸ ಮಾಡಬೇಕಾಯಿತು. ಮನುಷ್ಯನ ದೇಹವು ಕಲ್ಲು ಎತ್ತಲು ಅಥವಾ ಮರ ಹತ್ತಲು ವಿನ್ಯಾಸಗೊಂಡಿದೆಯೇ ಹೊರತು ದಿನವಿಡೀ ಬಗ್ಗಿಕೊಂಡು ಕೆಲಸ ಮಾಡಲಿಕ್ಕಲ್ಲ. ಇದರಿಂದ ಬೆನ್ನು ನೋವು, ಆರ್ಥರೈಟಿಸ್ ಮತ್ತು ಹರ್ನಿಯಾದಂತಹ ಸಮಸ್ಯೆಗಳು ಶುರುವಾದವು. 2. ಪೌಷ್ಟಿಕಾಂಶದ ಕೊರತೆ. ಅಲೆಮಾರಿಯಾಗಿದ್ದಾಗ ಮನುಷ್ಯ 100 ಬಗೆಯ ಹಣ್ಣು, ಮಾಂಸ, ಸೊಪ್ಪು ತಿನ್ನುತ್ತಿದ್ದ. ಆದರೆ ಕೃಷಿ ಆರಂಭವಾದ ಮೇಲೆ ಅವನ ಆಹಾರ ಕೇವಲ ಗೋಧಿ ಅಥವಾ ಅಕ್ಕಿಯಂತಹ ಏಕದಳ ಧಾನ್ಯಗಳಿಗೆ ಸೀಮಿತವಾಯಿತು. ಇದರಿಂದಾಗಿ ಮನುಷ್ಯನಿಗೆ ಅಗತ್ಯವಿರುವ ವಿಟಮಿನ್ ಮತ್ತು ಖನಿಜಾಂಶಗಳ ಕೊರತೆ ಉಂಟಾಯಿತು. 3. ಜನಸಂಖ್ಯೆ ಮತ್ತು ರೋಗಗಳು. ಗೋಧಿ ಕೃಷಿಯಿಂದ ಆಹಾರ ಉತ್ಪಾದನೆ ಹೆಚ್ಚಾಯಿತು. ಇದು ಜನಸಂಖ್ಯೆ ಸ್ಫೋಟಕ್ಕೆ ಕಾರಣವಾಯಿತು. ಹೆಚ್ಚು ಜನ ಒಂದೇ ಕಡೆ ಸಾಂದ್ರವಾಗಿ ವಾಸಿಸತೊಡಗಿದ್ದರಿಂದ ಸಾಂಕ್ರಾಮಿಕ ರೋಗಗಳು ಸುಲಭವಾಗಿ ಹರಡತೊಡಗಿದವು. ಬರಗಾಲ ಬಂದಾಗ ಅಥವಾ ಬೆಳೆ ನಾಶವಾದಾಗ ಲಕ್ಷಾಂತರ ಜನರು ಹಸಿವಿನಿಂದ ಸಾಯುವ ಪರಿಸ್ಥಿತಿ ನಿರ್ಮಾಣವಾಯಿತು. ಅಲೆಮಾರಿಗಳಿಗೆ ಈ ಸಮಸ್ಯೆ ಇರಲಿಲ್ಲ, ಅವರು ಬೇರೆಡೆಗೆ ವಲಸೆ ಹೋಗುತ್ತಿದ್ದರು. ಶ್ರೇಣಿ ವ್ಯವಸ್ಥೆ ಮತ್ತು ಯುದ್ಧಗಳು. ಗೋಧಿಯನ್ನು ಸಂಗ್ರಹಿಸಿಡಲು ಸಾಧ್ಯವಿರುವುದರಿಂದ ಶ್ರೀಮಂತ ಮತ್ತು ಬಡವ ಎಂಬ ವ್ಯತ್ಯಾಸ ಶುರುವಾಯಿತು.
ಭೂಮಿ ಮತ್ತು ಆಹಾರದ ಸಂಗ್ರಹಕ್ಕಾಗಿ ಮನುಷ್ಯರ ನಡುವೆ ಯುದ್ಧಗಳು, ಆಸ್ತಿ ಹಕ್ಕು ಮತ್ತು ರಾಜಕೀಯ ಸಂಘರ್ಷಗಳು ಆರಂಭವಾದವು. ಹರಾರಿಯವರ ಪ್ರಕಾರ ವಿಕಸನದ ದೃಷ್ಟಿಯಿಂದ ನೋಡಿದರೆ ಗೋಧಿ ಮತ್ತು ರಾಗಿ ಗೆದ್ದಿವೆ. ಏಕೆಂದರೆ ಇಂದು ಜಗತ್ತಿನಾದ್ಯಂತ ಲಕ್ಷಾಂತರ ಎಕರೆಗಳಲ್ಲಿ ಗೋಧಿ, ರಾಗಿ ಹರಡಿಕೊಂಡಿದೆ. ಆದರೆ ವೈಯಕ್ತಿಕ ಮನುಷ್ಯನ ನೆಮ್ಮದಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಗೋಧಿ, ರಾಗಿ ಮನುಷ್ಯನನ್ನು ಕಠಿಣ ಪರಿಶ್ರಮ ಮತ್ತು ರೋಗಗಳ ಕೂಪಕ್ಕೆ ತಳ್ಳಿದೆ. ಮಣ್ಣಿನ ಗಣಿಗಾರಿಕೆ, ರಾಗಿಯ ಕರಾಳ ಮುಖ. ಈಗ ಸೀರಿಯಸ್ ವಿಷಯಕ್ಕೆ ಬರೋಣ. ರಾಗಿ ಮಣ್ಣನ್ನ ಹಾಳು ಮಾಡುತ್ತಾ? ಹೌದು, ಆದರೆ ನಾವು ಬೆಳೆಯೋ ರೀತಿಯಿಂದ. ರಾಗಿ ಒಂದು ನ್ಯೂಟ್ರಿಯೆಂಟ್ ಮೈನಿಂಗ್ ಬೆಳೆ, ಅಂದ್ರೆ ಇದು ಮಣ್ಣಿನಿಂದ ಅತಿಯಾಗಿ ಪೊಟ್ಯಾಷಿಯಂ ಅನ್ನು ಹೀರಲ್ಪಡುತ್ತದೆ. ಕರ್ನಾಟಕದ ರೈತರು ದಶಕಗಳ ಕಾಲ ನಮ್ಮ ಮಣ್ಣಲ್ಲಿ ಪೊಟ್ಯಾಷಿಯಂ ಬೇಕಾದಷ್ಟಿದೆ ಅನ್ನೋ ಭ್ರಮೆಯಲ್ಲಿ ಅದಕ್ಕೆ ಗೊಬ್ಬರ ಹಾಕಲೇ ಇಲ್ಲ. ಇದರ ರಿಸಲ್ಟ್ ನೋಡಿ. ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ರಾಗಿ ಕೃಷಿಯಿಂದ ಮಣ್ಣಿನಲ್ಲಿ ಸುಮಾರು 18,709 ಟನ್ಗಳಷ್ಟು ಪೊಟ್ಯಾಷಿಯಂ ಕೊರತೆ ಉಂಟಾಗಿದೆ. ಮರುಪೂರಣ ಮಾಡದ ಈ ಗಣಿಗಾರಿಕೆಯಿಂದ ಮಣ್ಣಿನ ಫಲವತ್ತತೆ ಶಾಶ್ವತವಾಗಿ ಕುಸಿಯುತ್ತಿದೆ. ಇನ್ನು ಹಸಿರು ಕ್ರಾಂತಿಯ ನಂತರ ಬಂದ ಏಕ ಬೆಳೆ ಪದ್ಧತಿಯಿಂದ ಮಣ್ಣಿನ ಸಾವಯವ ಇಂಗಾಲ ಮಾಯವಾಗಿದೆ ಮತ್ತು ಮಣ್ಣಿನ ಬಿಗಿತ ಅಂದರೆ ಬಲ್ಕ್ ಡೆನ್ಸಿಟಿ ಹೆಚ್ಚಾಗಿ ಮಣ್ಣು ಉಸಿರಾಡಲು ಕಷ್ಟಪಡುತ್ತಿದೆ. ನಮ್ಮ ಮೂಲ ಮಿಶ್ರಬೆಳೆ ಪದ್ಧತಿಯಾಗಿದ್ದ ಅಕಡಿಯನ್ನ ನಾವು ಕೈಬಿಟ್ಟಿದ್ದೇ ಇದಕ್ಕೆ ಕಾರಣ. ಕರ್ನಾಟಕದ ಭೂಪಟವನ್ನೇ ವಿಭಜಿಸಿದ ರಾಗಿ. ರಾಗಿ ಕರ್ನಾಟಕದ ನಕ್ಷೆಯನ್ನೇ 2 ಭಾಗ ಮಾಡಿದೆ. ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಗಳು ಒಂದು ರೀತಿ ಬಾರ್ಡರ್ ಇದ್ದಂತೆ. ಇದರ ದಕ್ಷಿಣಕ್ಕೆ ರಾಗಿಯ ಸಾಮ್ರಾಜ್ಯ, ಉತ್ತರಕ್ಕೆ ಜೋಳದ ಆಧಿಪತ್ಯ. ಈ ವಿಭಜನೆ ಬರೀ ಆಹಾರದ್ದಲ್ಲ, ಇದು ರಾಜಕೀಯ ಮತ್ತು ಸಾಮಾಜಿಕ ಶ್ರೇಣೀಕರಣಕ್ಕೂ ಕಾರಣವಾಯಿತು. ರಾಗಿಯ ಶೇಖರಣಾ ಸಾಮರ್ಥ್ಯವು ಅಧಿಕಾರ ಕೇಂದ್ರಗಳನ್ನು ಸೃಷ್ಟಿಸಿತು. ಯಾರ ಹತ್ತಿರ ಹೆಚ್ಚು ರಾಗಿ ಇರುತ್ತಿತ್ತೋ ಅವರು ಸಮಾಜದ ನಾಯಕರಾದರು. ಬಳ್ಳಾರಿ ಭಾಗದ ಅಷ್ಟಿಬೂದಿ ದಿಬ್ಬಗಳು ಕೇವಲ ಜಾನುವಾರು ಸಗಣಿ ಸುಟ್ಟ ಜಾಗಗಳಲ್ಲ, ಅವು ಶಕ್ತಿಯ ಪ್ರದರ್ಶನದ ತಾಣಗಳಾಗಿದ್ದವು. ಹೀಗೆ ರಾಗಿ ನಮ್ಮ ಮೂಲ ಅಲೆಮಾರಿ ಬದುಕಿನ ಸಮಾನತೆಯನ್ನ ಕಿತ್ತುಕೊಂಡು ಮೇಲು ಕೀಳು ಎಂಬ ಶ್ರೇಣಿ ವ್ಯವಸ್ಥೆಗೆ ಅಡಿಪಾಯ ಹಾಕಿತು. ನಾವು ನವಣೆ, ಸಾಮೆಗಳಂತಹ ಮೂಲ ಬೆಳೆಗಳನ್ನ ಕಳೆದುಕೊಂಡಿದ್ದರಿಂದ ನಮ್ಮ ಆಹಾರದ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಯಿತು. ರಾಗಿಯ ಟ್ರ್ಯಾಪ್ನಿಂದ ಹೊರಬರೋದು ಹೇಗೆ? ಸೊ ಫ್ರೆಂಡ್ಸ್, ರಾಗಿ ಇತಿಹಾಸದ ಅತಿದೊಡ್ಡ ವಂಚನೆ ಹೌದೋ ಅಲ್ವೋ ಅನ್ನೋದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿತ್ತು. ಆದರೆ ಸಾಕ್ಷ್ಯಗಳು ಮಾತ್ರ ಸ್ಪಷ್ಟವಾಗಿವೆ. ರಾಗಿ ಬಂದ ಮೇಲೆ ನಮ್ಮ ಮಣ್ಣು ತನ್ನ ವೈವಿಧ್ಯತೆಯನ್ನ ಕಳೆದುಕೊಂಡಿದೆ. ಮನುಷ್ಯನ ದೇಹ ಕಠಿಣ ಶ್ರಮಕ್ಕೆ ದಾಸವಾಗಿದೆ ಮತ್ತು ಮಣ್ಣಿನ ಫಲವತ್ತತೆ ಗಣಿಗಾರಿಕೆಯಂತೆ ಬಳಕೆಯಾಗಿದೆ. ಇದಕ್ಕೆ ಪರಿಹಾರ ರಾಗಿ ತಿನ್ನೋದನ್ನ ಬಿಡೋದಲ್ಲ, ಬದಲಿಗೆ ನಮ್ಮ ಮೂಲ ಬೆಳೆಗಳಾದ ನವಣೆ, ಕೊರಲೆ ಮತ್ತು ಸಾಮೆಯನ್ನ ಮತ್ತೆ ನಮ್ಮ ಹೊಲಗಳಿಗೆ ತರೋದು. ಮಣ್ಣಿಗೆ ಕೇವಲ ರಾಸಾಯನಿಕ ಹಾಕೋದನ್ನ ಬಿಟ್ಟು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡೋದು. ಹರಾರಿ ಹೇಳಿದ ಆ ಕೃಷಿ ಟ್ರಾಪ್ ನಿಂದ ನಾವು ಹೊರಬರಬೇಕಾದ್ರೆ ನಾವು ಮತ್ತೆ ನಮ್ಮ ಮಣ್ಣಿನ ವೈವಿಧ್ಯತೆಯನ್ನ ಗೌರವಿಸಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ. ರಾಗಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೈ ಕರ್ನಾಟಕ.